ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಲಕ್ಷ್ಮೀ ಬಾರಮ್ಮ ಸಂಚಿಕೆ ಏನಾಯಿತು ನೋಡೋಣ. ಅಂತಿಮ ಅಧ್ಯಾಯ ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿ ಕೀರ್ತಿಗೆ ತಲೆ ಮೇಲೆ ಹೊಡೆದು ಅವಳನ್ನ ತಲೆಗೆ ನಾನೇ ತಪ್ಪಿಸೋಗುತ್ತೆ. ಅಲ್ಲಿ ಲಕ್ಷ್ಮಿ ಅಯ್ಯೋ ಕೀರ್ತಿಗೆ ಏನಾಯಿತು ಅಂತ ಗಾಬರಿ ಆಗಿರ್ತಾಳೆ. ಇಲ್ಲಿಂದ ತಪ್ಪಿಸ್ಕೊಂಡು ಒಂದು ದೇವಸ್ಥಾನದ ಹತ್ರ ಬರ್ತಾರೆ. ಅಲ್ಲಿ ದೇವಸ್ಥಾನ ಪುರೋಹಿತರುಗಳು ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳಿ ದೇವ್ರ ಆರಾಧನೆ ಮಾಡ್ತಾಳೆ. ಲಕ್ಷ್ಮಿ ಕೇಳ್ಕೊಬೇಕಾದ್ರೆ ಕೀರ್ತಿ ಜ್ಞಾನದಿಂದ ಎದ್ದೇಳ್ತಾಳೆ. ಕೀರ್ತಿಗೆ ಹಳೆದೆಲ್ಲ ನೆನಪಾಗಿ ಇಬ್ಬರು ಒಟ್ಟಿಗೆ ಡ್ಯಾನ್ಸ್ ಮಾಡಿ ಕೀರ್ತಿ ಹೇಳ್ತಾಳೆ ಲಕ್ಷ್ಮಿಗೆ, ನಾನು ಕೀರ್ತಿ ರಘುವೀರಾಗಿ ಇದ್ದೀನಿ, ನಾನು ಗೊಂಬೆ ಅಲ್ಲ ಅಂತ ಹೇಳ್ತಾಳೆ. ಅದೇ ಲಕ್ಷ್ಮಿಗೆ ಹೇಳ್ತಾಳೆ, ನಮ್ಮಿಬ್ಬರು ಜೀವನದಲ್ಲಿ ಇಷ್ಟ ಆಟ ಆಡಿರೋರಿಗೆ ಅಧ್ಯಯನ ಮಾಡಲೇಬೇಕು, ಕೊನೆ ಹಾಡಲೇಬೇಕು ಅಂತ ಹೇಳ್ತಾಳೆ. ಇಲ್ಲಿ ಮನೆಗೆ ವಿಧಿ ಮತ್ತು ಅವನ ಗಂಡನ ಕರೆದು ಆರತಿ ಮಾಡಿ ಮನೆ ಒಳಗೆ ಕರ್ಕೋತಿರ್ತಾಳೆ. ಇಲ್ಲಿ ಕರ್ಕೋಬೇಕಾದ್ರೆ ಇದೆಲ್ಲ ಕಾರಣ ಆಗಿದ್ದು ವೈಷ್ಣವಿ ಕಾರಣಕ್ಕೋಸ್ಕರ ಅಲ್ಲಿ ತಂಗಿ ಮತ್ತು ಗಂಡ ಇಬ್ಬರು ಮನೆ ಸೇರೋಂಗಾಗುತ್ತೆ. ಇಬ್ಬರನ್ನ ಆರತಿ ಮಾಡಿ ಮನೆ ಒಳಗೆ ಕರ್ಕೊಂಬರ್ತಾರೆ. ಅಜ್ಜಿ ಹೇಳ್ತಾರೆ, ಫಸ್ಟ್ ಮನೆ ಒಳಗೆ ಬರ್ತಾಯಿದ್ದಾರೆ ಇಬ್ಬರು, ಹೋಗಿ ಫಸ್ಟ್ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ನಮಸ್ಕಾರ ಹಾಕಿ ಅಂತ ಹೇಳಿ ದೇವ್ರ ಮನೆಗೆ ಕರ್ಕೊಂಡೋಗಿ ಅವರಿಬ್ಬರು ಕೈಲೂ ಪೂಜೆ ಮಾಡಿಸಿ ಅಜ್ಜಿ ನಮಸ್ಕಾರ ಹಾಕಿಸ್ತಾರೆ. ನಮಸ್ಕಾರ ಹಾಕ್ಸೋದ್ಮೇಲೆ ಇದು ಹೇಳ್ತಾಳೆ, ಇದೆಲ್ಲ ಆಗಿದ್ದು ಕಾರಣ ಒಬ್ಬರೇ, ಅದು ನಮ್ಮ ಅಣ್ಣನಿಂದ. ನಮ್ಮ ಅಣ್ಣ ಇದ್ದಿದ್ದಕ್ಕೆ ನನಗೆ ಇವತ್ತೆಲ್ಲ ಜೀವನ ಚೆನ್ನಾಗಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳಿ ಖುಷಿ ಪಡ್ತಾಳೆ. ಹಾಗೆ ಅವ್ನ ಗಂಡ ಕೇಳ್ತಾಳೆ, ನೀನು ಖುಷಿ ಆಯ್ತಲ್ಲ ಅಂತ. ಹಾಂ, ನನಗೆ ಖುಷಿ ಆಯಿತು ಅಂತ ಹೇಳ್ತಾಳೆ. ನೀವಿಬ್ಬರೇನೂ ಖುಷಿಯಾಗಿದ್ದೀರಾ, ಆದರೆ ಪಾಪ ವೈಷ್ಣವ್ ಅವನ ಜೀವನದ ಬಗ್ಗೆನೇ ಯೋಚನೆ ಮಾಡ್ತಾಯಿಲ್ಲ. ಈಗ ನಿಮ್ಮಿಬ್ಬರು ಪ್ರೀತಿಸ್ತಿದ್ದೀರ ಅನ್ನೋ ಒಂದೇ ಕಾರಣಕ್ಕೆ ವೈಷ್ಣವ್ ನೀವಿಬ್ಬರನ್ನ ಒಂದು ಮಾಡ್ದ. ಆದರೆ ಅವನ ಜೀವನ ಅವ್ನಿಗೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದಾನೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಅಲ್ಲಿ ಲಕ್ಷ್ಮಿ ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದೊಂದು ಗೊತ್ತಿಲ್ಲ. ಇಲ್ಲಿ ಇವನು ಇನ್ನೊಂದು ಎಂಗೇಜ್ಮೆಂಟ್ ಆಗೋಕ್ಕೆ ರೆಡಿಯಾಗಿದ್ದಾನೆ. ಏನು ಹೇಳಬೇಕು ಏನು ಹೇಳ್ಬಾರ್ದು ಅಂತಲೇ ನಂಗೆ ಅರ್ಥ ಆಗ್ತಾಯಿಲ್ಲ. ನೀನು ಇವಾಗ ಅವರು ಮಾತಾಡೋ ವೈಷ್ಣವ್ ಅಂದಾಗ ವೈಷ್ಣವ್ ಹೇಳ್ತಾನೆ, ಎಂಗೇಜ್ಮೆಂಟ್ ಒಂದು ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಅತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅವಳಿಗನ್ಸುತ್ತೆ, ಏನಕ್ಕೆ ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತಿದ್ದಾನೆ ವೈಷ್ಣವ್ ಅಂತ ಯೋಚನೆ ಮಾಡ್ತಾಳೆ. ಇಲ್ಲಿ ಅವಳಿಗೊಂದು ವೈಷ್ಣವ್ ಅಮ್ಮಗೆ ಮೆಸೇಜ್ ಬಂದಿದೆ ಅಂತ ಮನೆ ಹೊರಗಡೆ ಬಂದು, ಇದು ಯಾರು ಮೆಸೇಜ್ ಕಳಿಸಿದ್ದು, ನನಗೆಲ್ಲ ವಿಷಯ ಗೊತ್ತು ಅಂತ ಮೆಸೇಜ್ ಹಾಕಿದಾರಲ್ಲ, ನನ್ನ ತಲೆ ಕೆಟ್ಟೋಗ್ತಾಯಿದೆ, ಯಾರು ಇದನ್ನು ಕಳಿಸಿದ್ದು ಅಂತ ಫೋನ್ನ ತೆಗೆದು ನೋಡ್ತಾಳೆ. ಇದು ಯಾರು ಕಳಿಸಿದ್ರು ಅನ್ನೋದು ಅನ್ನೋನ್ ನಂಬರ್ ಆಗಿರುತ್ತೆ. ಅದಕ್ಕೆ ಅವಳು ರಿಪ್ಲೈ ಮಾಡ್ತಾಳೆ, ಇದಕ್ಕೆಲ್ಲ ನಾನು ಬಗ್ಗೋದಿಲ್ಲ, ಈ ಬೆದರಿಕೆಗೆಲ್ಲ ನಾನು ಬಗ್ಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಹೇಳಿದ್ದಕ್ಕೆ ಆ ಕಡೆಯಿಂದ ಒಂದು ವೀಡಿಯೋ ಬರುತ್ತೆ. ಆ ವೀಡಿಯೋನ ಪ್ಲೇ ಮಾಡಿ ನೋಡ್ತಾಳೆ. ಇವಳು ಒಂಥರ ಕುಡಿದು ಮತ್ತಿನಲ್ಲಿ ಮಾತಾಡಿರೋ ಥರ ರೆಕಾರ್ಡಿಂಗ್ ಆಗಿರುತ್ತೆ. ಅದರಲ್ಲಿ ಲಕ್ಷ್ಮೀನ ಸಾಯಿಸಿದ್ರು, ಕೀರ್ತಿನ ಸಾಯಿಸಿದ್ರು, ಪ್ರತಿಯೊಂದು ವಿಷಯನೂ ಅದರಲ್ಲಿರುತ್ತೆ. ಇವಳು ಎದುರ್ಕೊಂಡಿದ್ದನ್ನು ಗಾಬರಿಯಾಗಿ ನೋಡ್ತಿರ್ಬೇಕಾದ್ರೆ ಮನೆ ಕೆಳದವ್ರು ನೋಡಿ, ಇವ್ರು ಯಾಕೆ ಇಷ್ಟೊಂದು ಎದುರ್ಕೊಂಡಿದ್ದಾರೆ, ಇವ್ರು ಎದುರ್ಕೊಳ್ಳೋಂಥದ್ದು ಅದ್ರಲ್ಲಿ ಏನಿದೆ, ಫೋನ್ ಯಾಕೆ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನೋಡ್ತಾ ಇರ್ತಾಳೆ. ಹಾಗೆ ಇಲ್ಲ ವೈಷ್ಣವಮ್ಮ, ಅಯ್ಯೋ ಇದನ್ನು ಯಾರು ವೀಡಿಯೋ ಮಾಡಿದ್ದು, ಇದು ಹೆಂಗೆ ವೀಡಿಯೋ ಮಾಡೋದಕ್ಕೆ ಸಾಧ್ಯ, ನಾನು ಹೆಂಗೆ ಎಲ್ಲ ವಿಷಯನೂ ಹೇಳಿದ್ದೀನಿ, ಒಂದು ಅರ್ಥನೇ ಆಗ್ತಾಯಿಲ್ವಲ್ಲ ಅಂತ ಭಯದಿಂದ ವೀಡಿಯೋ ನೋಡ್ತಿರ್ತಾಳೆ. ಇಲ್ಲಿ ವೈಷ್ಣವತ್ತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಕೆಲಸಗಳು ಬಂದು ಹೇಳ್ತಾಳೆ, ಅಲ್ಲಿ ಅಮ್ಮೋರು ಗಾಬರಿಯಾಗಿ ನಿಂತಿದ್ದಾರೆ. ಈ ರೆಕ್ಕೆ ಎಲ್ಲ ಕತ್ತರಿಸಿರ್ತಾರಲ್ಲ ಹಕ್ಕಿಗಳಿಗೆ, ಆ ಥರ ಆಗಿದ್ದಾರೆ. ಅವ್ರು ಏನಕ್ಕಷ್ಟು ಎದುರ್ಕೊಂಡಿದ್ದಾರೆ ಅನ್ನೋದು ನಂಗೆ ಅರ್ಥ ಆಗ್ತಾಯಿಲ್ಲ ಅಮ್ಮೋರೆ ಅಂತ ಹೇಳ್ತಾಳೆ. ಅದಕ್ಕೆ ವೈಷ್ಣವತ್ತೆ ಬಾ ಹೋಗಿ ನೋಡೋಣ ಅದೇನು ಅಂತ ಹೇಳ್ತಾಳೆ. ಹೋಗಿ ನೋಡೋ ಅಷ್ಟರಲ್ಲಿ ಇಲ್ಲಿ ವೈಷ್ಣವ ಅಮ್ಮಂಗೆ ಇನ್ನೊಂದು ಮೆಸೇಜ್ ಬರುತ್ತೆ, ನೀನು ಎಲ್ಲರೂ ಸಾಯಿಸ್ಕೊಂಬರ್ತೀಯ ಅಂತ ಮೆಸೇಜ್ ಹಾಕಿದಾಗ ಇವ್ರು ಮೆಸೇಜ್ ಮಾಡ್ತಾರೆ, ಇದು ಯಾರೋ ಬೇಕಂತಲೇ ಮಾಡಿರೋದು, ಇದು ಅವತ್ತು ಚಿಂಗಾರಿ ನನಗೆ ಏನೋ ಕೊಡಿಯೋಕ್ಕೆ ಕೊಟ್ಟಾದಮೇಲೆ ತಾನೇ ಅದೇ ಸರಿಯಲ್ಲಿ ಇದ್ದೀನಿ ಅಂದಮೇಲೆ ಅವಳೇ ಮಾಡಿರೋದು ಈ ಕೆಲಸ, ನಾನು ಇದಕ್ಕೆಲ್ಲ ಬಗ್ಗೊಳ್ಳಲ್ಲ, ಈ ವಿಡಿಯೋನ ನಾನು ಬಗ್ಗೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಆ ವಿಡಿಯೋಗಳನ್ನ ಒಂದ್ರ ಮೇಲೆ ಒಂದು ಕಳಿಸ್ತಾನೆ ಇರ್ತಾಳೆ. ಆದರೆ ಕಾವೇರಿ ಅದನ್ನು ಡಿಲೀಟ್ ಮಾಡ್ತಾ ಬರ್ತಾಳೆ. ಅದಕ್ಕೆ ಅವನು ಆ ಕಡೆಯಿಂದ ಮೆಸೇಜ್ ರಿಪ್ಲೈ ಮಾಡ್ತಾನೆ, ನಂಗೆ ಕಳಿಸಿರೋ ವೀಡಿಯೋನೇ ಡಿಲೀಟ್ ಮಾಡ್ತೀಯಾ, ಹಂಗಾರೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾನೆ. ಆ ಫೋನ್ ಕಾವೇರಿ ರಿಸೀವ್ ಮಾಡ್ತಾಳೆ. ಕಾವೇರಿ ರಿಸೀವ್ ಮಾಡಿದಾಗ ಅವಳು ಹಲೋ ಅಂತ ಹೇಳಿದಾಗ ಆ ಕಡೆಯಿಂದ ಒಂದು ಧ್ವನಿ ಬರುತ್ತೆ. ಆ ಧ್ವನಿ ಕರ್ಕಶವಾಗಿರುತ್ತೆ. ಆ ಧ್ವನಿಲಿ ಹೇಳ್ತಾಳೆ, ನೀನೇನಂತ ಅಂದ್ಕೊಂಡಿದ್ದೆ ಅಲ್ಲ, ನಿನಗೆ ನಾನು ಗುಂಟಾಡಿಸಿ ಎಲ್ಲರೂ ಸಾಯಿಸ್ಕೊಂಬರ್ತೀಯಲ್ಲ, ನಿನಗೊಂದು ಕೊನೆ ಆಗಲೇಬೇಕು, ಇವಾಗ ನಿನ್ನ ಮಗಂಗೆ ಆ ವಿಡಿಯೋ ಹೋಗಿರುತ್ತೆ, ಹೋಗು ಅದೇನು ಮಾಡ್ಕೊ ಅಂತ ಆ ಕಡೆಯಿಂದ ಧ್ವನಿಯಲ್ಲಿ ಹೇಳ್ತಾರೆ. ಇಲ್ಲಿ ವೈಷ್ಣವ್ ಎಂಗೇಜ್ಮೆಂಟ್ಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಿರ್ತಾನೆ. ಅಲ್ಲಿಗೆ ಕಾವೇರಿ ಬರ್ತಾಳೆ. ಕಾವೇರಿ ಬಂದು ವೈಷ್ಣವ್ ಫೋನ್ನೇ ನೋಡ್ತಾ ಇರ್ತಾಳೆ. ವೈಷ್ಣವ್ ನನ್ನ ಬಟನ್ ಯಾಕೆ ಹಾಕ್ಕೊಳಕ್ಕಾಗ್ತಾಯಿಲ್ಲ ಅಮ್ಮ ಅಂತ ಹೇಳಿದಾಗ ಕಾವೇರಿ ಬಟನ್ ಹಾಕಕ್ಕೆ ಹೋದ್ರೂ ವೈಷ್ಣವ್ ಫೋನನ್ನೇ ನೋಡ್ತಾ ಇರ್ತಾಳೆ. ಫೋನಿಗೆ ಮೆಸೇಜ್ ಬಂತಾಯಿದೆ, ಹೆಂಗಾರು ಮಾಡಿ ತೊಗೊಂಡು ಹೋಗ್ಬೇಕಲ್ಲ ಅಂತ ನೋಡ್ತಾ ಇರ್ತಾಳೆ. ವೈಷ್ಣವ ಹಾಕಿದ್ಮೇಲೆ ನಂಗೆ ಚೆನ್ನಾಗಿ ಕಾಣ್ತಿದ್ದೀನಿ ಅಮ್ಮ, ಖುಷಿ ಆಯಿತು ನಿಂಗೆ ಅಂತ ಅಂದಾಗ, ನೀನು ಹೆಂಗಿದ್ದು ಚೆನ್ನಾಗಿ ಕಾಣ್ತೆ, ಖುಷಿ ಆಯಿತು ಅಂತ ಹೇಳ್ತಾಳೆ. ಕಾವೇರಿ ಬಟನ್ ಹಾಕಾದ್ಮೇಲೆ ಇನ್ನೊಂದು 5 ನಿಮಿಷ ಅಮ್ಮ ನಾನು ರೆಡಿಯಾಗಿ ಬರ್ತೀನಿ ಅಂತ ಆ ಫೋನ್ ಮೇಲೆ ಇದ್ದಿದ್ದು ವೇಲ್ನ ತೊಗೊಂಡು ಹಾಕ್ಕೋತಾನೆ. ಆ ಫೋನ್ನ ಕಾವೇರಿ ನೋಡಿ ಮೆತ್ತಗೆ ಆ ಫೋನ್ ಎತ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಿಂದ ವೈಷ್ಣವ್ ಅದನ್ನು ಅಬ್ಸರ್ವ್ ಮಾಡ್ತಾನೆ. ಅಮ್ಮ ಫೋನ್ ತೊಗೊಂಡು ಹೋದ್ರಲ್ಲ, ತೊಗೊಂಡು ಹೋಗಲಿ ಅಂತ ಯೋಚನೆ ಮಾಡಿ, ಇದರಲ್ಲಿ ನನಗೆ ಯಾಕೋ ಅನಿಸುತ್ತೆ ವೈಷ್ಣವ್ ಇದರಲ್ಲಿ ಏನೋ ಇದ್ದಾನೆ ಅಂತ ಅನಿಸುತ್ತೆ. ಇಲ್ಲಿ
ವೈಷ್ಣವ್ ಫೋನ್ಗೆ ವೀಡಿಯೋ ಬಂದಿರುತ್ತೆ ಇದನ್ನು ನೋಡಿ ಅಂತ. ಅದನ್ನು ನೋಡಿ ಕಾವೇರಿಗೆ ಶಾಕ್ ಆಗುತ್ತೆ. ಈ ವಿಡಿಯೋನ ವೈಷ್ಣವ್ಗೂ ಕಳಿಸಿದ್ದಾರೆ. ವೈಷ್ಣವ್ ಇದನ್ನೇನೋ ನೋಡಿದ್ರೆ ನನ್ನ ಗತಿ ಅಷ್ಟೇ, ಎಲ್ಲ ಗೊತ್ತಾಗೋಗ್ತಿತ್ತು ಅಂತ ಕಾವೇರಿ ಅನ್ಕೋತಾಳೆ. ಆದರೆ ವೈಷ್ಣವ್ಗೆ ಆಲ್ರೆಡಿ ಎಲ್ಲ ವಿಷಯನೂ ಗೊತ್ತಿರುತ್ತೆ. ಅದನ್ನು ಕಾವೇರಿ ಎದ್ರುಕೊಂಡು ಫಸ್ಟ್ ಇದನ್ನು ಡಿಲೀಟ್ ಮಾಡಬೇಕು ಅಂಥೇಳಿ ವೈಷ್ಣವ್ ಫೋನ್ನಿಂದ ಆ ವಿಡಿಯೋನ ಡಿಲೀಟ್ ಮಾಡ್ತಾಳೆ. ಮುಂದೇನಾಗುತ್ತೆ ನೋಡೋಣ.